ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಜೆಡಿಎಸ್ ರಣತಂತ್ರವನ್ನ ಹೆಣಿತಾ ಇದೆ. ಕೋಲಾರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ನಾಯಕರ ಜೊತೆಯಲ್ಲಿ ಜೆಡಿಎಸ್ ನಾಯಕರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಮೈತ್ರಿ ಆಯಿತು, ಅದೇ ರೀತಿಯಾಗಿ ಕ್ಷೇತ್ರಗಳು ಕೂಡ ಸಿಕ್ಕಾಯಿತು. ಈ ನಡುವೆ ಕ್ಷೇತ್ರದ ನಾಯಕರ ಜೊತೆಯಲ್ಲಿ ಸಭೆ ಕೂಡ ನಡೆಸಿದ್ದಾರೆ. ಮಂಡ್ಯ ಬಳಿಕ ಕೋಲಾರ ಮುಖಂಡರ ಜೊತೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮೀಟಿಂಗ್ ನಡೆಸಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ಎರಡನೇ ಪಟ್ಟಿ ಬಿಡುಗಡೆಗೆ ಸಿದ್ಧತೆಯನ್ನು ನಡೆಸ್ತಾ ಇರುವ ಹಿನ್ನೆಲೆ ಜೆಡಿಎಸ್ ಸ್ಪರ್ಧೆ ಮಾಡುವಂತಹ ಕ್ಷೇತ್ರಗಳ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಏನೆಲ್ಲ ರಣತಂತ್ರಗಳನ್ನು ಹೆಣಿಬೇಕು, ಅದೇ ರೀತಿಯಾಗಿ ಮತಗಳನ್ನು ಸೆಳೆಯೋದಕ್ಕೆ, ಅಂದರೆ ಮೈತ್ರಿ ಪಕ್ಷದ ಮತಗಳನ್ನು ಸೆಳೆಯೋದಕ್ಕೆ, ಮತಗಳು ಡ್ಯಾಮೇಜ್ ಆಗದ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ಮಾಡಬೇಕು, ಯಾವ ತಂತ್ರಗಳನ್ನು ಅನುಸರಿಸಬೇಕು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಯಿತು, ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಯಿತು. ಇದಾದ ಬಳಿಕ ಎರಡನೇ ಪಟ್ಟಿ ಬಿಡುಗಡೆಗೂ ಕೂಡ ಬಿಜೆಪಿ ತಯಾರಿ ಮಾಡ್ತಾ ಇದೆ. ಈ ನಡುವೆ ಈಗಾಗಲೇ ಸಿಕ್ಕಿರುವಂತಹ ಕ್ಷೇತ್ರಗಳ ನಾಯಕರ ಜೊತೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ, ರಣತಂತ್ರಗಳನ್ನು ರೂಪಿಸಿದ್ದಾರೆ. ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈತ್ರಿಯ ಜೊತೆಯಲ್ಲಿ ಯಾವ ರೀತಿಯಾಗಿ ಮೈತ್ರಿ ಧರ್ಮವನ್ನು ಕಾಪಾಡಿಕೊಳ್ಬೇಕು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ. ಈಗಾಗಲೇ ಕೆಲವು ಕ್ಷೇತ್ರಗಳನ್ನು ಕೂಡ ಮೈತ್ರಿ ಪಕ್ಷ ಜೆಡಿಎಸ್ ಪಡೆದುಕೊಳ್ತು. ಇದಾದ ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ? ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಕೋಲಾರದ ಜಿಲ್ಲಾ ನಾಯಕರ ಸಭೆ ನಡೆದಿರುವಂತದ್ದು. ಈಗಾಗಲೇ ಕಳೆದ 2-3 ದಿನಗಳ ಹಿಂದೆ ಸಾಕಷ್ಟು ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಕೂಡ ಈಗಾಗಲೇ ಸಭೆಯನ್ನು ನಡೆಸಿದ್ರು. ನಿನ್ನೆ ಮಂಡ್ಯ ಕ್ಷೇತ್ರದ ಸ್ಥಳೀಯ ನಾಯಕರ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನಾಯಕರು ಯಾವ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿತಾರೆ ಆ ಕ್ಷೇತ್ರಗಳ ಒಂದು ಎಲ್ಲಾ ರೀತಿಯ ಒಂದು ಸಭೆಗಳನ್ನ ನಡೆಸಿರುವಂತದ್ದು. ಒಂದಿಷ್ಟು ಸವಾಲುಗಳು ಕೂಡ ಇದೆ. ಯಾಕೆಂದ್ರೆ ಬಿಜೆಪಿ ನಾಯಕರನ್ನ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಸ್ಥಳೀಯ ನಾಯಕರ ಒಂದು ಅಸಮಾಧಾನಗಳಿಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಅವ್ರನ್ನ ಓಲೈಕೆ ಮಾಡಿ ರಾಜ್ಯಾದ್ಯಂತ NDA ಮೈತ್ರಿ ಅಭ್ಯರ್ಥಿಯಾಗಿ, ಅಂದ್ರೆ ಬಿಜೆಪಿ ನಾಯಕರಿಗೆ ಒಂದು ಕಡೆ ಬೆಂಬಲ, ಮತ್ತೊಂದು ಕಡೆ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು. ಇವೆರಡೂ ಸವಾಲುಗಳ ನಡುವೆ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಜೆಡಿಎಸ್ ವರಿಷ್ಠರು ಮಾಡ್ಕೊಳ್ತಾ ಇರೋಂಥದ್ದು. ಹಾಗಾಗಿ 3 ಕ್ಷೇತ್ರಗಳು ಈಗಾಗಲೇ ಬಹುತೇಕ ಕನ್ಫರ್ಮ್ ಆಗಿರುವಂತದ್ದು. ಒಂದು ಮಂಡ್ಯ, ಹಾಸನ್ ಹಾಗೂ ಕೋಲಾರ ಕ್ಷೇತ್ರಗಳು ಬಹುತೇಕ ಕನ್ಫರ್ಮ್ ಆಗಿವೆ. ಇನ್ನು ಜೆಡಿಎಸ್ ಅಭ್ಯರ್ಥಿಗಳನ್ನು ನಿಲ್ಲೋದಕ್ಕೆ ಇನ್ನ ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ವಿಚಾರಕ್ಕೆ ಕಾಯ್ದು ನೋಡ್ತಾ ಇರೋಂಥದ್ದು. ಬಹುತೇಕವಾಗಿ ಯಾವುದೇ ಅಭ್ಯರ್ಥಿಗಳು ಯಾರನ್ನ ಕಣಕ್ಕಿಳಿಸೋದು ಕೂಡ ಯಾವುದೇ ಅಸಮಾಧಾನ ಬೇಡ, ನಾವು ಒಟ್ಟಾಗಿ ಹೋಗ್ಬೇಕು. ಪಕ್ಷದ ಯಾವುದೇ ಒಂದು ಅಸಮಾಧಾನ ಆಗ್ಬೋದು ಅಥವಾ ಪರೋಕ್ಷವಾಗಿ ಅಸಮಾಧಾನಗಳನ್ನು ವ್ಯಕ್ತಪಡಿಸುವಂತದ್ದು, ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡುವಂತದ್ದು ಯಾವುದೂ ಬೇಡ. ಎಲ್ಲರೂ ಒಗ್ಗಟ್ಟಾಗಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ನಾವು ಒಗ್ಗೂಡಬೇಕು ಎಂಬ ಆ ಸಂದೇಶವನ್ನ ಆಯಾ ಸ್ಥಳೀಯ ನಾಯಕರಿಗೆ ರವಾನಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಎಲ್.ಎನ್. ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.